Hello students, welcome to RH Chemistry. So in today's organic chemistry basic principles in organic chemistry multiple choice question part 3 ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಪ್ರೀವಿಯಸ್ ಎರಡು ಪಾರ್ಟ್ ಅಲ್ಲಿ ಆಲ್ಮೋಸ್ಟ್ 50 ಕ್ವೆಶ್ಚನ್ಸ್ ಗಿಂತ ಜಾಸ್ತಿ ಸಾಲ್ವ್ ಮಾಡಿದ್ದೀನಿ. ಇದರಲ್ಲಿ ಒಂದು 25 ಕ್ವೆಶ್ಚನ್ಸ್ ಸಾಲ್ವ್ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ಇದು ನಿಮಗೆ ಹೆಲ್ಪ್ ಆಗ್ತದೆ. ನಿಮ್ಮ ಫ್ರೆಂಡ್ಸ್ ಗಳಿಗೆ ಕೂಡ ಇದನ್ನು ಶೇರ್ ಮಾಡಿ. ಸೊ ಬಹಳಷ್ಟು ದಿನ ಉಳಿದಿಲ್ಲ ಇನ್ನು CET ಎಕ್ಸಾಮಿಗೆ. ಕರೆಕ್ಟ್ ಆಗಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಕ್ರ್ಯಾಕ್ ದಿಸ್ ಇಯರ್ CET ಎಕ್ಸಾಮ್ ವಿತ್ ಅ ಫ್ಲೈಯಿಂಗ್ ಕಲರ್ಸ್. ಎಸ್, ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಸೊ ಇಲ್ಲಿ ನೋಡಿ ಟಾಟೋಮರಿಸಮ್ ಇಸ್ ನಾಟ್ ಎಕ್ಸಿಬಿಟೆಡ್ ಬೈ ಅಂತ ಇದೆ, ಹೌದಾ? ಸೊ ಇಲ್ಲಿ ಟಾಟೋಮೆರಿಸಮ್ ಇಸ್ ನಾಟ್ ಎಕ್ಸಿಬಿಟೆಡ್ ಬೈ. ಟಾಟೋಮೆರಿಸಮ್ ಅಂತಂದ್ರೆ ಏನು? ರಿಮೆಂಬರ್, ಟಾಟೋಮೆರಿಸಮ್ಗೆ ಇಂಪಾರ್ಟೆಂಟ್ ಆಗಿ ಬೇಕಿರೋದು ಏನಂತಂದು ಹೇಳ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್, ಇಫ್ ದ ಕಂಪೌಂಡ್ ಇಸ್ ಲೈಕ್ ದಿಸ್ CH3 C ಡಬಲ್ ಬಾಂಡ್ O CH3. ಸೊ ಇದಕ್ಕೆ ಅಲ್ಫಾ ಹೈಡ್ರೋಜನ್ ಇರಬೇಕು. ಅಲ್ಫಾ ಹೈಡ್ರೋಜನ್ ಇದ್ದಾಗ ಏನಾಗ್ತದೆ ಅಂತಂದ್ರೆ ಇಲ್ಲಿರುವಂಥ ಹೈಡ್ರೋಜನ್ನು ಇಟ್ ವಿಲ್ ಫಾರ್ಮ್ CH3 CH OH, ಸಾರಿ CH ಬರೋದಿಲ್ಲ, ಡಬಲ್ ಬಾಂಡ್ CH2 ಆಗ್ತದೆ. ಇದು ಕೀಟೋ, ಇದು ಕೀಟೋ, ಹೌದಾ? ಕೀಟೋ ಫಾರ್ಮ್, ಇದು ಇನಾಲ್ ಫಾರ್ಮ್ ಆಗ್ತದೆ. ಸೊ ಇದು ಆಗಬೇಕು ಅಂತಂದ್ರೆ ಅಲ್ಫಾ ಹೈಡ್ರೋಜನ್ ಇರಬೇಕು. ರಿಮೆಂಬರ್, ಅಲ್ಫಾ ಹೈಡ್ರೋಜನ್ ಇರಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಇದು ಟಾಟೋಮೆರಿಸಮ್ ಆಗ್ತದೆ. ಯಾಕಂದ್ರೆ ಇಲ್ಲಿ ನೋಡಿ ಡಬಲ್ ಬಾಂಡ್ ಇದೆ, ಇದು ಇಲ್ಲಿ ಬಂದುಬಿಟ್ಟು ಡಬಲ್ ಬಾಂಡ್ O ಆಗಿ ಇಲ್ಲಿ ಹೈಡ್ರೋಜನ್ ಇಲ್ಲಿ ಶಿಫ್ಟ್ ಆಗ್ತದೆ. ಸೊ ಇಟ್ ಈಸ್ ಪಾಸಿಬಲ್. ಸೊ ಇದು ಪಾಸಿಬಲ್ ಯಾಕಂದ್ರೆ ಅಲ್ಫಾ ಹೈಡ್ರೋಜನ್ ಇದೆ. ಇದು ಪಾಸಿಬಲ್ ಯಾಕಂದ್ರೆ ಅಲ್ಫಾ ಹೈಡ್ರೋಜನ್ ಇದೆ. ಬಟ್ ರಿಮೆಂಬರ್, ದಿಸ್ ಈಸ್ ನಾಟ್ ಪಾಸಿಬಲ್. ರಿಮೆಂಬರ್, ಆಲ್ದೋ ದರ್ ಇಸ್ ಅ ಅಲ್ಫಾ ಹೈಡ್ರೋಜನ್ ಹಿಯರ್, ಬಟ್ ಬೆನ್ಜೋಕ್ವಿನೋನ್ ಅಂತ ಕರಿತೀವಿ ನಾವು ಇದನ್ನು. ಬೆನ್ಜೋಕ್ವಿನೋನ್ ಡಸ್ ನಾಟ್ ಎಕ್ಸಿಬಿಟ್ ಆಟೋಮೆರಿಸಮ್ ಬಿಕಾಸ್ ಇದನ್ನು ತೆಗೆದಾಗ ಇಲ್ಲಿ ಡಬಲ್ ಬಾಂಡ್ ಬರ್ತದೆ. ಡಬಲ್ ಬಾಂಡ್ ಅಡ್ಜಸೆಂಟ್ ಟು ಈಚ್ ಅದರ್, ಇಟ್ ಈಸ್ ನಾಟ್ ಸ್ಟೇಬಲ್. ಬಿಕಾಸ್ ಆಫ್ ದ್ಯಾಟ್ ರೀಸನ್, ರಿಮೆಂಬರ್, ಯು ಕೆನಾಟ್ ಫಾರ್ಮ್ ಟಾಟೋಮೆರಿಸಮ್ ಫಾರ್ ಬೆನ್ಜೋಕ್ವಿನೋನ್. ಸೊ ದ ಆನ್ಸರ್ ಈಸ್ 2. ಫಾರ್ ಆಪ್ಟಿಕಲಿ ಆಕ್ಟಿವ್ ಕಂಪೌಂಡ್ ವಿಚ್ ಆಫ್ ದ ಫಾಲೋವಿಂಗ್ ರಿಕ್ವೈರ್ಮೆಂಟ್ ಇಸ್ ನೆಸೆಸರಿ ಅಂತ ಕೇಳ್ತಾರೆ. ಆಪ್ಟಿಕಲ್ ಆಕ್ಟಿವ್ ಕಂಪೌಂಡಿಗೆ ನೆಸೆಸರಿ ಅಂತಂದರೆ ರಿಮೆಂಬರ್ ಕೈರಲ್ ಕಾರ್ಬನ್ ಅಂತಂದ್ರೆ ಏನು? ಒಂದು ಕಾರ್ಬನ್ ಸರೌಂಡೆಡ್ ಬೈ ಡಿಫರೆಂಟ್ ಗ್ರೂಪ್ಸ್. ರಿಮೆಂಬರ್, ಲೈಕ್ ದಿಸ್ CD, ಲೈಕ್ ದಿಸ್. ರಿಮೆಂಬರ್, C ಅಂದರೆ ಇದು ನೆಕ್ಸ್ಟ್ ಅಂತ ತಗೊಳುತ್ತೆ. ಲೈಕ್ ದಿಸ್ ಡಿಫರೆಂಟ್ ಗ್ರೂಪ್ಸ್ ಶುಡ್ ಬಿ ಪ್ರೆಸೆಂಟ್. ಸೊ ಒನ್ ಮೋರ್ ಕೈರಲ್ ಕಾರ್ಬನ್ ಶುಡ್ ಬಿ ದ ಆನ್ಸರ್. ಥರ್ಡ್ ಒನ್, ಮಾಲಿಕ್ಯೂಲ್ ಇಸ್ ಸೆಡ್ ಟು ಬಿ ಕೈರಲ್ ಇಫ್. ಕೈರಲ್ ಇರಬೇಕಂದ್ರೆ ಏನಿರಬೇಕು? ಸಿಮೆಟ್ರಿ ಇರಬಾರ್ದು. ಸೊ ಕಂಟೇನ್ಸ್ ಪ್ಲೇನ್ ಆಫ್ ಸಿಮೆಟ್ರಿ ಇರಬಾರ್ದು. ಎಕ್ಸಿಸ್ಟ್ ಅಸಿಸ್ಟ್ ಟ್ರಾನ್ಸ್ಫಾರ್ಮ್ ಕಂಡೀಷನ್ ಅಲ್ಲ. ಬಟ್ ರಿಮೆಂಬರ್, ಕೆನಾಟ್ ಬಿ ಸೂಪರ್ ಇಂಪೋಸ್ಡ್ ಆನ್ ಮಿರರ್ ಇಮೇಜಸ್ ಆಫ್ ಈಚ್ ಅದರ್. ಕೆನಾಟ್ ಬಿ ಸೂಪರ್ ಇಂಪೋಸ್ ಆಗಬಾರ್ದು. So answer should be third one. Which of the following compound will be optically active? So fourth question, second one should be optically active. 2-bromobutane. Remember, 2-bromobutane should be optically active in this particular case. ಯಾಕಂತಂದ್ರೆ ಕೈರಲ್ ಕಾರ್ಬನ್ ಇದರಲ್ಲಿ ಇದೆ ನೋಡಿ. 2-bromobutane ಈ ರೀತಿ ನಾನು ಹಾಕ್ತೀವಿ. ಸೊ Br, ಹೌದಾ? ಸೊ ಈ ಕೇಸಲ್ಲಿ ರಿಮೆಂಬರ್ 1 2 3 4 ಇದು ಬೇರೆ ಮತ್ತು ಇಲ್ಲಿ ಹೈಡ್ರೋಜನ್ ಬೇರೆ. ಸೊ ಕೈರಲ್ ಕಾರ್ಬನ್ ಇದೆ. ಸೊ ದ ಆನ್ಸರ್ ಇಸ್ ಸೆಕೆಂಡ್ ಒನ್. ವಿಚ್ ಆಫ್ ದ ಫಾಲೋವಿಂಗ್ ಕಂಪೌಂಡ್ ಶೋಸ್ ಆಪ್ಟಿಕಲ್ ಐಸೋಮೆರಿಸಮ್? ಅಂದರೆ ಕೈರಲ್ ಕಾರ್ಬನ್ ಇರಬೇಕು. ಕೈರಲ್ ಕಾರ್ಬನ್ ಅಂದ್ರೆ ಹೇಳಿದ್ನಲ್ಲ, ಒಂದು ಕಾರ್ಬನ್ ಸರೌಂಡೆಡ್ ಬೈ 4 ಡಿಫರೆಂಟ್ ಕಾರ್ಬನ್. ಸೊ ಇದೆಯಾ ನೋಡಿ. ಸೊ ಈ ಕಂಪೌಂಡ್ ನೋಡ್ತಾ ಹೋಗಿ, CH3 C H here, OH here and COOH here. ಈ ಕಾರ್ಬನ್ ಏನಿದೆ ಕೈರಲ್ ಕಾರ್ಬನ್ ಇದೆ, ಹೌದಾ? ಸೊ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಶುಡ್ ಬಿ ಫಸ್ಟ್ ಒನ್. ಸಿಕ್ಸ್ತ್ ಒಂದು, ಇಂಡಕ್ಟಿವ್ ಇಫೆಕ್ಟ್ ಅಂದ್ರೆ ಏನು? ಇಂಡಕ್ಟಿವ್ ಇಫೆಕ್ಟ್ ಅಂತಂದ್ರೆ ಈ ರೀತಿ ಇರ್ತದೆ. ಇಂಡಕ್ಟಿವ್ ಇಫೆಕ್ಟ್ ಅಂತಂದ್ರೆ ಈ ರೀತಿ ಎಲೆಕ್ಟ್ರೋನೆಗೆಟಿವ್ ಆಟಮ್ ಇರ್ತದೆ. ಸೊ ದಟ್ ಎಲೆಕ್ಟ್ರಾನ್ ವಿಲ್ ಮೂವ್ ಟುವರ್ಡ್ಸ್ ದ ಎಲೆಕ್ಟ್ರೋನೆಗೆಟಿವ್ ಆಟಮ್. ಡಿಸ್ಪ್ಲೇಸ್ಮೆಂಟ್ ಆಫ್ ದ ಎಲೆಕ್ಟ್ರಾನ್ ವಿಲ್ ಬಿ ದೇರ್. ಸೊ ದಟ್ ಇಟ್ ವಿಲ್ ರಿಸಲ್ಟ್ಸ್ ಇನ್ ಪೊಲರೈಸೇಷನ್. ಇದರಲ್ಲಿ ಲೋನ್ ಪೇರ್ ಇನ್ವಾಲ್ವ್ ಆಗೋದೇ ಇಲ್ಲ, ಹೌದಾ? ಲೋನ್ ಪೇರ್ ಇನ್ವಾಲ್ವ್ ಆಗೋದೇ ಇಲ್ಲ. ಸೊ ಲೋನ್ ಪೇರ್ ನಾಟ್ ದ ಆನ್ಸರ್. ಇನ್ಕ್ರೀಸ್ ಇನ್ ಡಿಸ್ಟೆನ್ಸ್ ಅಂತ ಇದೆ. ರಿಮೆಂಬರ್, ಇಟ್ ವಿಲ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಡಿಸ್ಟೆನ್ಸ್. ಇದು ಕೂಡ ಆನ್ಸರ್ ಅಲ್ಲ. ಸೊ ದ ಆನ್ಸರ್ ಇಸ್ ಫಸ್ಟ್ ಒನ್. Which of the following belong to plus psi effect? Plus psi effect ಗೆ ರಿಮೆಂಬರ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇರಬೇಕು. ಸೊ CH3 should be having plus I effect ಅನ್ನೋದು ಗೊತ್ತಿರಲಿ. ಸೊ ಪ್ಲಸ್ ಐ ಅಂದರೆ ಇದು ಕೂಡ ಎಲೆಕ್ಟ್ರಾನ್ ಡೊನೇಟ್ ಮಾಡ್ತದೆ. ಬಟ್ ರಿಮೆಂಬರ್, ಮೈನಸ್ ಐ ಇಫೆಕ್ಟ್ ಇದು. ಮೈನಸ್ ಐ ಯಾಕಂದ್ರೆ ಆಕ್ಸಿಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಸೊ ಇದರಲ್ಲಿ C ಡಬಲ್ ಬಾಂಡ್ O ಇದೆ. ಸೊ CH3 should be the answer. ವಿಚ್ ಆಫ್ ದ ಫಾಲೋವಿಂಗ್ ಬಿಲಾಂಗ್ಸ್ ಟು ಮೈನಸ್ ಸೈ ಎಫೆಕ್ಟ್ ಅಂತ ಇದೆ ನೋಡಿ. ಮೈನಸ್ ಸೈ ಎಫೆಕ್ಟ್ ಅಂತ ಹೇಳಿ. ಸೊ ಮೈನಸ್ ಸೈ ಎಫೆಕ್ಟ್ ಅಂತಂದ್ರೆ ಯಾವುದು? ರಿಮೆಂಬರ್, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಕೆಪಾಸಿಟಿ. ಇವೆಲ್ಲ ಅಲ್ಕೈಲ್ ಗ್ರೂಪ್ ಎಲೆಕ್ಟ್ರಾನ್ ಡೊನೇಟಿಂಗ್. ಇದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಕೂಡ ಆಕ್ಟ್ ಆಗ್ತದೆ. ಸೊ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಫಸ್ಟ್ ಒನ್. ಆಕ್ಸಿಜನ್ ಆಟಮ್ ಇನ್ ಫಿನಾಲ್. ಸೊ ಫಿನಾಲ್ ಕೇಸಲ್ಲಿ ನೋಡಿ, ಫಿನಾಲ್ ಕೇಸಲ್ಲಿ OH ನಾವು ಆಲ್ರೆಡಿ ತೋರಿಸಿದ್ವಿ. ಫಿನಾಲ್ ಈಸ್ ಹ್ಯಾವಿಂಗ್ ರಿಮೆಂಬರ್ ನೆಗೆಟಿವ್ ಇಂಡಕ್ಟಿವ್ ಇಫೆಕ್ಟ್, ಹೌದಾ? ನೆಗೆಟಿವ್ ಇಂಡಕ್ಟಿವ್ ಇಫೆಕ್ಟ್ ಇದೆ. ಬಟ್ ರಿಮೆಂಬರ್, ಇದರಲ್ಲಿ ಈ ರೆಸೊನೆನ್ಸ್ ಇಫೆಕ್ಟ್ ಪ್ರಿಡಾಮಿನೇಟ್ಸ್ ಓವರ್ ಇಂಡಕ್ಟಿವ್ ಇಫೆಕ್ಟ್. ಸೊ ರಿಮೆಂಬರ್, ಡಾಮಿನೇಟಿಂಗ್ ರೆಸೊನೆನ್ಸ್ ಇಫೆಕ್ಟ್ ದ್ಯಾನ್ ಇಂಡಕ್ಟಿವ್ ಇಫೆಕ್ಟ್ ವಿಲ್ ಬಿ ದೇರ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಆನ್ಸರ್ ಇಸ್ 3. ವಿಚ್ ಆಫ್ ದ ಫಾಲೋವಿಂಗ್ ಮಾಲಿಕ್ಯೂಲ್ ರೆಸೊನೆನ್ಸ್ ಇಫೆಕ್ಟ್ ಇಸ್ ನಾಟ್ ಪ್ರೆಸೆಂಟ್? ರೆಸೊನೆನ್ಸ್ ಇಫೆಕ್ಟ್ ಅಂತಂದರೆ ಡಿಲೋಕಲೈಸೇಷನ್ ಎಲೆಕ್ಟ್ರಾನ್ ಇರಬೇಕು. ನೋಡಿ, ಇದರಲ್ಲಿ ಲೋನ್ ಪೇರ್ ಇದೆ, ಡಿಲೋಕಲೈಸ್ ಆಗ್ತದೆ. ಇದರಲ್ಲಿ ಲೋನ್ ಪೇರ್ ಇದೆ, ಡಿಲೋಕಲೈಸ್ ಆಗ್ತದೆ. ಇದರಲ್ಲಿ ಲೋನ್ ಪೇರ್ ಇದೆ, ಡಿಲೋಕಲೈಸ್ ಆಗ್ತದೆ. ಬಟ್ ಇದರಲ್ಲಿ ಪ್ಲಸ್ ಚಾರ್ಜ್ ಇದೆ, ನೋ ಎಲೆಕ್ಟ್ರಾನ್, ಡಿಲೋಕಲೈಸೇಷನ್ ಇಸ್ ನಾಟ್ ಪಾಸಿಬಲ್. ಸೊ ದ ಆನ್ಸರ್ ಇಸ್ ಸೆಕೆಂಡ್ ಒನ್. Molecule in which the distance between the two adjacent carbon atom is largest.
ಲಾರ್ಜೆಸ್ಟ್ ಯಾವಾಗಿರ್ತದೆ? ಸಿಂಗಲ್ ಬಾಂಡ್ ಇದ್ದಾಗ. ಸಿಂಗಲ್ ಬಾಂಡ್ ಯಾವಾಗಿರ್ತದೆ? sp3 ಹೈಬ್ರಿಡೈಸೇಷನ್ ಇದ್ದಾಗ. ಸೊ ಬಿಕಾಸ್ ಆಫ್ ದಿಸ್ ರೀಸನ್ sp3 ಹೈಬ್ರಿಡೈಸೇಷನ್, ಆನ್ಸರ್ ಇಸ್ ಈಥೇನ್. ಕಂಪೌಂಡ್ 1,2-ಬ್ಯೂಟಾಡೈನ್. 1,2-ಬ್ಯೂಟಾಡೈನ್ ಸ್ಟ್ರಕ್ಚರ್ ಬರ್ರಿ. ಸೊ CH ಡಬಲ್ ಬಾಂಡ್ C ಡಬಲ್ ಬಾಂಡ್ CH ಡಬಲ್ ಬಾಂಡ್ ಸಿಂಗಲ್ ಬಾಂಡ್ CH3. ಸೊ ಇದು 1,2-ಬ್ಯೂಟಾಡೈನ್ ಹೌದಾ? ಸೊ ಡಬಲ್ ಬಾಂಡ್ ಅಷ್ಟೇ ಇದೆ, ಇದು sp2. ಇದು 2 ಪೈ ಬಾಂಡ್ ಇದೆ sp, ಇದು sp2, ಇದು sp3. ಯಾಕಂದರೆ ಎಲ್ಲ ಸಿಂಗಲ್ ಬಾಂಡ್ ಇದೆ, ಅಂದರೆ ಎಲ್ಲ 3 ಟೈಪ್ ಕಾರ್ಬನ್ ಆಟಮ್ ಇದೆ ಇದರೊಳಗೆ. ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ 4th one. 13th ನೋಡಿ, ದ ಬಾಂಡ್ ಬಿಟ್ವೀನ್ ಕಾರ್ಬನ್ ಆಟಮ್ 1 ಆ್ಯಂಡ್ ಕಾರ್ಬನ್ ಆಟಮ್ 2 ಇನ್ ದ ಕಂಪೌಂಡ್. ಕಾರ್ಬನ್ ಆಟಮ್ 1 ಆ್ಯಂಡ್ ಕಾರ್ಬನ್ ಆಟಮ್ 2 ಇನ್ ದ ಕಂಪೌಂಡ್, ರಿಮೆಂಬರ್. ಸೊ ಇದರ ಬಿಟ್ವೀನ್ ಕಾರ್ಬನ್ ಆಟಮ್ ಬಾಂಡ್ ಏನಿದೆ, ದಿಸ್ ಈಸ್ ಏನು ನೋಡಿ, ಇದು sp3, ಇದು sp2. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ sp3 sp2. ಸೊ ಆಪ್ಷನ್ ಈಸ್ ಫಸ್ಟ್ ಆಪ್ಷನ್. The ClCCl bond angle in 1122 tetrachloroethene and tetrachloromethane respectively. Tetrachloroethene, tetrachloromethane. Okay. So tetrachloroethene ಅಲ್ಲಿ ನೋಡಿ. So 1122 tetrachloroethene and tetrachloromethane. ನೋಡ್ತಾ ಹೋಗಿ. ಸೊ ಟೆಟ್ರಾಕ್ಲೋರೋethene ಅಂತ ಅಂದರೆ ಈ ರೀತಿ ಹೌದಾ, 1122. ಸೊ 1122 ಅಂತಂದರೆ ClCl ರೈಟ್, HH 1122 ಅಂತ ಅಂದರೆ ಇದರಲ್ಲಿ ರಿಮೆಂಬರ್ ದಿಸ್ ಈಸ್ ಟೆಟ್ರಾಕ್ಲೋರೋethene ಇದೆ, ಡಬಲ್ ಬಾಂಡ್ ಬರ್ತದೆ. ಇಲ್ಲಿ ಡಬಲ್ ಬಾಂಡ್ ಬರ್ತದೆ ಅನ್ನೋದಕ್ಕೆ ಇಲ್ಲಿ HH ಬರೋದಿಲ್ಲ. ಡಬಲ್ ಬಾಂಡ್ ಇದ್ದರೆ sp2 ಹೈಬ್ರಿಡೈಸೇಷನ್, ಬಾಂಡ್ ಆ್ಯಂಗಲ್ ಶುಡ್ ಬಿ 120. ಸೊ 109 ಇದು ಎಲ್ಲ sp ಹೈಬ್ರಿಡೈಸೇಷನ್, sp3 ಬರ್ತದೆ ಹೈಬ್ರಿಡೈಸೇಷನ್. ಸೊ 109. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫಸ್ಟ್ ಒನ್ 14th. 15th one, the compound in which C uses its sp3 hybrid orbitals for bond formation is. ನೋಡ್ತಾ ಹೋಗಿ ನೋಡಿ, ಇನ್ ದಿಸ್ ಕೇಸ್ sp3 ಹೈಬ್ರಿಡ್ ಆರ್ಬಿಟಲ್ಸ್ ಆರ್ ಬಾಂಡ್ ಫಾರ್ಮೇಷನ್ ಅಂದರೆ ಇಲ್ಲಿ C ಡಬಲ್ ಬಾಂಡ್ O ಇದೆ ಅಂದರೆ sp2 ಆಯಿತು. ಇಲ್ಲಿ ನೋಡಿ C ಡಬಲ್ ಬಾಂಡ್ O ಇದೆ, ಇದು C ಡಬಲ್ ಬಾಂಡ್ O ಇದೆ, ಬಟ್ ಇದರಲ್ಲಿ CH3 CH2 ಇವೆರಡೂ ಕೂಡ sp3 ಹೈಬ್ರಿಡ್ ಆಯಿತು. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 4th one. 16th, ದ ನಂಬರ್ ಆಫ್ ಸಿಗ್ಮಾ ಆ್ಯಂಡ್ ಪೈ ಬಾಂಡ್ಸ್ ಇನ್ 1 ಬ್ಯೂಟೀನ್ 3 ಐನ್. 1 ಬ್ಯೂಟೀನ್ 3 ಐನ್ ಅಂತಂದರೆ ಬ್ಯೂಟ್ 4 ಕಾರ್ಬನ್ ಆಟಮ್ ಈ ರೀತಿ ಡ್ರಾ ಮಾಡ್ತೀರಿ. 1 ಬ್ಯೂಟೀನ್ ಇದೆ ಅಂತಂದರೆ ಈ ರೀತಿ, 3 ಐನ್ ಇದೆ ಅಂತಂದರೆ ಟ್ರಿಬಲ್ ಬಾಂಡ್. ಸೊ ಈಗ ನಂಬರ್ ಆಫ್ ಸಿಗ್ಮಾ ಬಾಂಡಿಗೆ ಇಲ್ಲೊಂದು ಹೈಡ್ರೋಜನ್ ಹಚ್ಚಬೇಕು. ಈ 1 2 3 ಬಾಂಡ್ ಆಯಿತು, ಇಲ್ಲೊಂದು ಹೈಡ್ರೋಜನ್, ಇಲ್ಲಿ ಹೈಡ್ರೋಜನ್ ಇಲ್ಲ, ಇಲ್ಲಿ ಒಂದು ಹೈಡ್ರೋಜನ್. ಸೊ ಟೋಟಲ್ ಸಿಗ್ಮಾ ಬಾಂಡ್ ಲೆಕ್ಕ ಮಾಡಿ. ಸೊ ಸಿಗ್ಮಾ ಬಾಂಡ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರಿ ಅಂತಂದರೆ 1 ಹಿಯರ್, 2 ಹಿಯರ್, 3 ಹಿಯರ್, 4 ಹಿಯರ್, ಅಂದರೆ 4 ಹಿಯರ್, ರಿಮೆಂಬರ್ ತ್ರಿಬಲ್ ಬಾಂಡ್ ಅಲ್ಲ ಮತ್ತೆ. ಸೊ 4 ಹಿಯರ್. ಸೊ 1 ಇನ್ ದಿಸ್ ಕೇಸ್ 1 2 3 4 5 6 ರೈಟ್, 6 ಆಯಿತು ಕರೆಕ್ಟಾ ನೋಡಿ. ಸೊ CH2 ಆಗಬೇಕು, ಸಾರಿ CH2 ಆಗಬೇಕು, ಡಬಲ್ ಬಾಂಡ್ ಇದೆ. ಸೊ ಇಲ್ಲಿ 7 ಆಯಿತು ಟೋಟಲ್ ಹೋದ 7. ಸೊ 3 ಪೈ 1 2 3 3 ಪೈ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸೆಕೆಂಡ್ ಒನ್. ಹೈಬ್ರಿಡೈಸೇಷನ್ ಆಫ್ ಕಾರ್ಬನ್ ಆಟಮ್ ಇನ್ CC ಸಿಂಗಲ್ ಬಾಂಡ್. CC ಸಿಂಗಲ್ ಬಾಂಡ್ ನೋಡಿ, ಇದು sp, ಇದು sp2, sp. ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 17th one. ಥರ್ಡ್ ಒನ್ ಶುಡ್ ಬಿ ದ ಆನ್ಸರ್. 18th, isomers which can be interconverted through rotation around single bond. Single bond through rotation ಇದ್ರೆ ಅದನ್ನ ಏನಂತ ಕರಿತೀವಿ? Conformers. Remember conformers, ನೆನ್ಪು ಮಾಡ್ಕೊಳ್ಳಿ. Staggered conformation, so eclipsed conformation of ethane. So that is why it is conformers. 19th, which of the following orders regarding the size of the hybrid orbital is correct? Hybrid orbital of carbon is correct. Hybrid orbital of the carbon ಅಂತ ಕೇಳ್ತಾ ಇದ್ದಾರೆ, right? So size, always remember sp3 will be more than sp2 more than sp. So size of sp3 will be more, right? So answer is second one. 20, which of the following order regarding the electronegativity of hybrid orbital of carbon is correct? Electronegativity ಯಾವಾಗಲೂ sp more than sp2 more than sp3 ಇರ್ತದ. ಎಲ್ಲಿ ಕರೆಕ್ಟ್ ಆರ್ಡರ್ ಇದೆ ಅಂತ ನೋಡಿ. So sp sp2 sp3. So the answer is first one, 20th question. 21st, which of the following order regarding CH bond distance in CH4 C2H4 C2H2? ಸೊ ಇದರಲ್ಲಿ sp3, ಇದರಲ್ಲಿ sp2, ಇದರಲ್ಲಿ sp. ಸೊ sp3 ಯಾವಾಗಲೂ ಜಾಸ್ತಿ ಇರ್ತದೆ, ಯಾಕಂದ್ರೆ ಸಿಂಗಲ್ ಬಾಂಡ್ ಇರ್ತದೆ. ದೆನ್ sp2, ದೆನ್ sp3. ಸೊ CH4 ಮೋರ್ ದ್ಯಾನ್ C2H4 ಮೋರ್ ದ್ಯಾನ್ C2H2. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 21 1. ಐ ಪೇಜ್ ನೇಮ್ ಆಫ್ ದ ಕಂಪೌಂಡ್, ಕರೆಕ್ಟ್ ಐ ಪೇಜ್ ನೇಮ್ ನೋಡಿ. ಸೊ ನಂಬರಿಂಗ್ ಇಲ್ಲಿ ಸ್ಟಾರ್ಟ್ ಆಗ್ತದೆ 1 2 3 4 ರೈಟ್. ಸೊ ಅಂದರೆ 4 ಅಂದರೆ ಬ್ಯೂಟ್ ಆಯಿತು, ರೈಟ್, ಬ್ಯೂಟ್ ಆಯಿತು. ಒಂದೇ ಒಂದು ಆಪ್ಷನ್ ಇರೋದು ಬ್ಯೂಟ್ ಇರೋದು. ಸೊ ಆಪ್ಷನ್ ಇಸ್ 3. ವಿಚ್ ಆಫ್ ದ ಫಾಲೋವಿಂಗ್ ಕಂಪೌಂಡ್ ಇಸ್ ರಾಂಗ್ಲಿ ನೇಮ್ಡ್? ರಾಂಗ್ಲಿ ನೇಮ್ಡ್ ಅಂತ ಕೇಳ್ತಾ ಇದ್ದಾರೆ, ಕರೆಕ್ಟಾಗಿ ನೋಡಿ. ರಾಂಗ್ಲಿ ನೇಮ್ಡ್ 2-chloropentanoic acid, 1,2-chloropentanoic acid, ಕರೆಕ್ಟು, ರೈಟ್. ಸೊ 2-methyl hex 3-enoic acid ಅಂತ ಹೇಳ್ತಾರೆ. ಸೊ 2-methyl hex ನೋಡಿ 1 2 ಕರೆಕ್ಟಾ. ಸೊ 1 2 3 4 5. ಸೊ ಇದು ಬ್ರಾಂಚ್, ಇದು ನೋಡಿ ಈ ಸ್ಟ್ರಕ್ಚರ್ ಹೀಗೆ ಬರಿತೀನಿ.
ಸೊ CH3 C ಟ್ರಿಬಲ್ ಬಾಂಡ್ C ಸಿಂಗಲ್ ಬಾಂಡ್ CH ಬ್ರಾಂಚ್ CH3 COOH. ಸೊ ನಂಬರಿಂಗ್ 1 2 3 4 5. ಸೊ 2 ಮಿಥೈಲ್ ಕರೆಕ್ಟು. ಹೆಗ್ಸ್ 3 ಈನಲ್ಲ ಐನ್, ನೋಡಿ ಟ್ರಿಬಲ್ ಬಾಂಡ್ ಇದೆ ಹೌದಾ, ಈನಲ್ಲ ಐನ್ ಆಗಬೇಕು. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ ಸೆಕೆಂಡ್ ಒನ್. ಇದು ಕರೆಕ್ಟು ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ರಿಗಾರ್ಡೆಡ್ ಆಸ್ ಅ ಪ್ರಿನ್ಸಿಪಲ್ ಫಂಕ್ಷನ್ ಗ್ರೂಪ್. ಪ್ರಿನ್ಸಿಪಲ್ ಅಂದ್ರೆ ಹೈಯೆಸ್ಟ್ ಪ್ರಿಯಾರಿಟಿ ಯಾವುದಕ್ಕೆ ಇದೆ ಅಂತ ನೋಡಿ. ಹೈಯೆಸ್ಟ್ ಪ್ರಿಯಾರಿಟಿ ಯಾವುದಕ್ಕಿದೆ? ಸೊ ಆನ್ಸರ್ ಇಸ್ COOH. ರಿಮೆಂಬರ್ 24th ಕ್ವಶನ್, COOH ಇಸ್ ದ ಆನ್ಸರ್, ಥರ್ಡ್ ಆಪ್ಷನ್. ವಿಚ್ ಆಫ್ ದ ಫಾಲೋವಿಂಗ್ ರಿಪ್ರೆಸೆಂಟ್ ನಿಯೋಪೆಂಟೈಲ್ ಆಲ್ಕೋಹಾಲ್. ನಿಯೋಪೆಂಟೈಲ್ ಆಲ್ಕೋಹಾಲ್ ಅಂತಂದರೆ ಈ ರೀತಿ ನೋಡಿ, ಇದು ನಿಯೋಪೆಂಟೇನ್ ಹೌದಾ. ನಿಯೋಪೆಂಟೈಲ್ ಆಲ್ಕೋಹಾಲ್ ಅಂದರೆ CH2OH ಇರಬೇಕು. CH3 ಥ್ರೈಸ್ CCH2OH. ಆಪ್ಷನ್ ಯಾವುದು? ಸೊ ಆಪ್ಷನ್ ಇಸ್ ಸೆಕೆಂಡ್ ಒನ್. ಸೊ ದೀಸ್ ಆರ್ ದ ಕ್ವಶನ್ಸ್ ವಿಚ್ ಐ ಹ್ಯಾವ್ ಡಿಸ್ಕಸ್ಡ್ ಅಂಡರ್ ಬೇಸಿಕ್ ಪ್ರಿನ್ಸಿಪಲ್ಸ್. ಮುಂದಿನ ಚಾಪ್ಟರ್ ಯಾವುದು ಅಂತೇಳಿ ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಮಾಡಿರ್ತೀನಿ, ಪ್ಲೀಸ್ ಗೋ ಥ್ರೂ ದ್ಯಾಟ್. ಸೊ ಸಿ ದ ಸಿನಾಪ್ಸಿಸ್ ಆ್ಯಂಡ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣಂತೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.